ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೋನಾಳ ಗ್ರಾಮದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ 275ನೇ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸುರಪುರ ಸಂಸ್ಥಾನದ ಯುವರಾಜರಾದ ರಾಜ ಲಕ್ಷ್ಮೀನಾರಾಯಣ ನಾಯ್ಕ್ ಬಹರಿ ಬಹದ್ದೂರ್ ರವರು ಹಜರತ್ ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಹಜರತ್ ಟಿಪ್ಪು ಸುಲ್ತಾನ್ ಬಳಗದ ಯುವಕರು ಮತ್ತು ಎಲ್ಲಾ ಗಣ್ಯ ಮಹನೀಯರು ಸೇರಿ ಸುರಪುರ ಸಂಸ್ಥಾನದ ಯುವರಾಜರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ರ ಬಗ್ಗೆ ಬಹಳ ವಿಸ್ತಾರವಾಗಿ ರಾಹುಲ್ ಹುಲಿಮನಿ ಮತ್ತು ರಾಮು ನಾಯ್ಕ ಅವರು ಮಾತನಾಡಿದರು. ಹಾಗೂ ಈ ಸಂದರ್ಭದಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಉತ್ತೀರ್ಣರಾದವರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ 2 ವಿದ್ಯಾರ್ಥಿಗಳು ಕಬಡ್ಡಿ ಪಂದ್ಯಾವಳಿಯಲ್ಲಿ ಸನ್ಮಾನಿಸಲಾಯಿತು. ಮಹಂತೇಶ್ ದೇವರಗೋನಾಲ ಅವರು ಹಜರತ್ ಟಿಪ್ಪು ಸುಲ್ತಾನರ ಬಗ್ಗೆ ಬಹಳ ಅದ್ಭುತ ನುಡಿಗಳನ್ನು ನುಡಿದರು ಮತ್ತು ಎಲ್ಲಾ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಜಾಹತ್ ಹುಸೇನ್ ಹುಸ್ತಾದ, ಶಿವಲಿಂಗ ಹಸನಾಪುರ, ಅಬೀದ್ ಪಗಡಿ, ಊರಿನ ಹಿರಿಯರಾದ ಸಂಗನಗೌಡ ಬೆಳ್ಳಿ, ವಿಶ್ವನಾಥ್ ರೆಡ್ಡಿ, ಗುಲಾಂ ಹುಸೇನ್, ಖತಾಲ್ ಸಾಬ, ಪಾಡೆ ಸಾಬ್, ಲಾಲ ಸಾಬ್ ಮುಲ್ಲಾ, ನಬಿ ಸಾಬ್ ಮುಂತಾದವರು ಉಪಸ್ಥಿತರಿದ್ದರು. ಭಾಷಣ ಮಾಡ್ಬೇಕಂದ್ರೆ ಕೊನೆಯದಾಗಿ ಭಾಷಣ ಮಾಡಬಾರ್ದು ಅಂತ ಮಾಡಿದ್ದೆ. ಕರೆ ಆದ್ರೆ ಏನಂದ್ರೆ ಒಂದಲ್ಲಿ ಎರಡು ಶಬ್ದ ಇರ್ತಾವೆ. ನೀವು ಅಂದಂಗ ನಾವು ಅನ್ನೋದಂತ ಒಂದು ಉಳಿದಿರ್ತೀವಿ. ನಾವು ಸ್ವಲ್ಪ ಪ್ರಿಪೇರ್ ಆಗಿ ಬಂದಿದ್ದೀವಿ. ಆ ಪ್ರಿಪೇರ್ ಆದ ಏನ್ ಮಾಡಿದ, ರಾಹುಲ್ ಹುಲಿಮರಿ ಅರ್ಧ ಮೋಸ ಮಾಡಿದ, ಅರ್ಧ ನಮ್ಮ ಅಣ್ಣ ಮೋಸ ಮಾಡಿದ. ಏನು ಹಿಂಗಾಗಿ ಏನಾಗತ್ತಂದ್ರ ಇಲ್ಲಿ ನನ್ನ ಭಾಷಣಕ್ಕೆ ಅರ್ಧ ಮೋಸ ಮಾಡಿದಾರೆ ಇವರಿಬ್ಬರು. ಅವರಷ್ಟೇನು ನಾನೇನು ಚೆನ್ನಾಗಿ ಅದ್ರ ಬಗ್ಗೆ ಅಧ್ಯಯನಗಳನ್ನ ಮಾಡ್ಕೊಂಡು ಬಂದು ಪ್ರಿಪೇರ್ ಆಗಿದ್ದಿದ್ದಿಲ್ಲ. ಆದ್ರೆ ನಾನು ಬಂದಿದ್ದೆ, ಎಲ್ಲ ಸಹೋದರೆಲ್ಲರೂ ಕರೆದಿದ್ರು. ಮತ್ತೆ ಜಾಸ್ತಿ ಏನಂತ ಹೇಳಿದ್ರೆ ಅಭಿಮಾನ ಪ್ರೀತಿಯಿಂದ ಯಾವಾಗಲೂ ಸುರ್ಪುರದಾಗ ಎದ್ರ ಬಿದ್ರಗೊಂಡಾಗ ಒಂದು ಹೊಸ ಆತ್ಮೀಯತೆಯಿಂದ ಅಭಿಮಾನದಿಂದ ಎಲ್ಲರೂ ಕಾಣ್ತಕ್ಕಂಥವ್ರು